ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಇವತ್ತು ಕೆಂಚನಾಲದಲ್ಲಿ ಮಾರಿ ಜಾತ್ರೆ ನಡೀತಾ ಇದೆ. ಅದ್ರ ಪ್ರಯುಕ್ತ ನಾವು ಮನೇಲಿ ಹಬ್ಬ ಕೂಡ ಮಾಡ್ತಾ ಇದ್ದೀವಿ. ಜಾತ್ರೆಗೆ ಹೋಗ್ಬಿಟ್ಟು ಮಂಡಕ್ಕಿ, ಮೈಸೂರು ಪಾಕು, ಜಿಲೇಬಿನ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು. ಅದನ್ನೆಲ್ಲ ತಿಂದ್ಬಿಟ್ಟು ಅಡುಗೆ ಮಾಡೋದಕ್ಕಂತ ಹೊರಟ್ವಿ. ಇಡೀ ಕೋಳಿನ ತೊಗೊಂಡು ಬಂದಿದ್ರು, ಮನೆಯಲ್ಲೇ ಕ್ಲೀನ್ ಮಾಡೋಣ ಅಂತ. ನನ್ನ ಹಸ್ಬೆಂಡ್ ಕ್ಲೀನ್ ಕೂಡ ಮಾಡ್ತಾಯಿದ್ರು. ನಾನು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಮಸಾಲೆ ಎಲ್ಲ ರೆಡಿ ಮಾಡಿ ಎಲ್ಲ ರೀತಿಯ ಅಡುಗೆಗಳನ್ನೂ ಮಾಡಿ ಮುಗಿಸ್ದೆ. ಏನೇನೆಲ್ಲ ಅಡುಗೆನ ಮಾಡಿದ್ದೆ ಅಪ್ಪ ಅಂತ ಅಂದರೆ, ಚಿಕನ್ ಕಬಾಬ್, ಚಿಕನ್ ಲಿವರ್ ಫ್ರೈ, ಆಮೇಲೆ ರೈಸು, ಮೊಸರು, ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರು, ಮತ್ತು ದೇವಸ್ಥಾನದಿಂದ ತೊಗೊಬಂದಿದ್ದ ಮಂಡಕ್ಕಿಯನ್ನು ಕೂಡ ನಾವು ಇಟ್ಟಿದ್ವಿ. ಆಮೇಲೆ ಪೋರ್ಕ್ ಫ್ರೈ ಮಾಡಿದ್ವಿ. ಪೋರ್ಕ್ ಫ್ರೈ ನಾವು ಎಡೆಗೆ ಹಾಕಲ್ಲ, ಬಟ್ ಜಾತ್ರೆಯಲ್ಲಿ ಮಾಡ್ತೀವಿ. ಸೊ ಇದೆಲ್ಲ ಅಡುಗೆ ಎಲ್ಲ ಆದಮೇಲೆ ನಾವು ಎಡೆನ ಇಡ್ತೀವಿ. ಒಂದು ಮಣೆನ ನೀಟಾಗಿ ತೊಳೆದ್ಬಿಟ್ಟು ಅದರಲ್ಲಿ ಒಂದು ಗ್ಲಾಸಲ್ಲಿ ನೀರನ್ನ ತುಂಬಿ ಅದಕ್ಕೆ 2 ವೀಳ್ಯದೆಲೆನ ಹಾಕಿಬಿಟ್ಟು ಆ ಗ್ಲಾಸ್ಗೆ ವಿಭೂತಿ ಥರ ಬೂದಿಯನ್ನು ಇಡ್ತೀವಿ. 3 ಲೈನು ವಿಭೂತಿ ಹೇಗೆ ಇಡ್ತಾರೋ ಹಾಗೆ ಬೂದಿಯನ್ನು ಇಡ್ತೀವಿ. ಮತ್ತು ವೀಳ್ಯದೆಲೆ ಅಡಿಕೆ ಕೂಡ ಇಟ್ಟು ಅನಂತರ 5 ಕುಡಿಬೇಳೆನ ತೊಳೆದುಬಿಟ್ಟು ಅದಕ್ಕೆ ನಾವು ಮಾಡಿರ್ತಕ್ಕಂಥ ಎಲ್ಲ ಅಡುಗೆಯನ್ನು ಬಡಿಸ್ತೀವಿ. ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಏನಾದರೂ ಹೋಗಿದ್ರೆ ಅದ್ರ ಪ್ರಸಾದದ ಅಂತ ಹೇಳಿಬಿಟ್ಟು ಮಂಡಕ್ಕಿಯನ್ನು ಕೂಡ ನಾವು ಎಡೆಗೆ ಹಾಕ್ತೀವಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಪೋರ್ಕ್ನ ಹಾಕಲ್ಲ. ಚಿಕನ್ನು, ಮಟನು, ಫಿಶ್ಶು ಆ ಥರ ಎಲ್ಲ ಏನು ಮಾಡಿದ್ರೂ ಹಾಕ್ತೀವಿ. ಸೊ ಎಲ್ಲ ಹಾಕಿ ಆದ ನಂತರ ಮನೆಯವರೆಲ್ಲ ಕೈ ಮುಗಿತೀವಿ ಅಷ್ಟೇ. ಈ ಅಮ್ಮನ ಮನೇಲಿ ಏನು ಮಾಡ್ತಿದ್ರು ಅಂತಂದರೆ 5 ಕುಡಿಬೇಳೆಲ್ಲ ಇದ್ದರೆ 1ನ ಆಚೆ ಇಟ್ಬಿಟ್ಟು 4ನ ಮನೆಯವರು ಪ್ರಸಾದ ಅಂತ ತಿಂತಾಯಿದ್ರು. ಬಟ್ ಇಲ್ಲಿ ನನ್ನ ಗಂಡನ ಮನೇಲಿ ಹೆಂಗಪ್ಪ ಅಂತಂದರೆ 5 ಕುಡಿಬೇಳೆಲ್ಲೂ 5 ಊಟ ಮಾಡ್ತಾರೆ, 1 ಕೂಡ ಆಚೆ ಇಡಲ್ಲ. ಈ ಥರ ಪದ್ಧತಿನ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಕೈ ಮುಗಿಯೋದು ನೋಡಿಕೊಂಡು ನನ್ನ ಮಗಳು ಕೂಡ ಕೈ ಮುಗಿತಾ ಇದ್ಲು. ಎಲ್ಲರ ಜೊತೆಗೂ 4-5 ಜನ ಜೊತೆಗೆ ಅವಳು 4-5 ಸತಿ ಕೈ ಮುಗಿದ್ಲು. ನಮ್ಮದು ಮಂಗಳವಾರ ಜಾತ್ರೆ ಇತ್ತು, ಬುಧವಾರ ನಾಟಿ ಇತ್ತು. ಅದಕ್ಕೋಸ್ಕರ ನಾವು ಯಾವ ನೆಂಟರನ್ನು ಕರೆದಿರಲಿಲ್ಲ. ನಾಟಿ ಇದೆ ಅನ್ನೋದಕ್ಕೋಸ್ಕರ ನನ್ನ ತಮ್ಮನ ಹೆಂಡತಿ ಬಂದಿದ್ದರು. ಸೊ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಮುಗೀತು. ಇನ್ನು ಬೆಳಿಗ್ಗೆ ನಾಟಿ ಸ್ಟಾರ್ಟ್ ಆಯಿತು. ಇದು ಸಸಿ ಕೀಳೋದು, ನಾವು ಅಗೇಡಿ ಅಂತ ಹೇಳ್ತೀವಿ. ಸಸಿಯನ್ನು ಹಾಕಿರೋವಂಥ ಒಂದು ಗದ್ದೆಗೆ ಅಗೇಡಿ ಅಂತ ಹೇಳ್ತೀವಿ. ಇಲ್ಲಿ ಸಸಿ ಕೀಳ್ತಾಯಿದ್ರು. ಒಂದೊಂದು ಕಟ್ಟನ್ನು ಕಿತ್ಬಿಟ್ಟು 20 ಕಟ್ಟನ್ನು ಒಂದು ಗುಂಪು ಮಾಡಿ ಇಡ್ತಾರೆ. ಅದಕ್ಕೆ ಒಂದು ಮೆದೆ ಅಂತ ಹೇಳ್ತಾರೆ. 20 ಕಟ್ಟು ಇರುವಂಥ ಒಂದು ಗುಂಪಿಗೆ ಒಂದು ಮೆದೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ನಿಮ್ಮ ಕಡೆ ಏನಾದರೂ ಬೇರೆ ಹೇಳ್ತಾರೆ ಅನ್ನಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 20 ಕಟ್ಟಿಗೆ ಒಂದು ಮೆದೆ ಅಂತ ಹೇಳ್ತಾರೆ ನಮ್ಮೂರಲ್ಲಿ. ಅದೇ ಥರ 25 ಮೆದೆ ಆಗೋಷ್ಟು ಸಸಿ ನಮಗೆ ಸಿಕ್ಕಿತ್ತು. ಅದು ನಮಗೆ ಸಾಕಾಗತ್ತೋ ಸಾಕಾಗಲ್ವೋ ಅನ್ನೋ ಡೌಟ್ ಮೇಲೆ ಇದ್ವಿ. ಬೇರೆ ಒಂದು ಕಡೆಯಿಂದ ಸಸಿ ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ವಿ ನಾವು, ಎಲ್ಲಿ ಶಾರ್ಟೇಜ್ ಆಗುತ್ತೋ ಅಂತ ಹೇಳಿಬಿಟ್ಟು. ಸೊ ನಟ್ಟಿ ಸ್ಟಾರ್ಟ್ ಆಯಿತು. ನಾವು ಅಡುಗೆ ಎಲ್ಲ ಮಾಡಿಬಿಟ್ಟು ನಟ್ಟಿಯವರಿಗೆ ಕೂಡ ನಾನ್ ವೆಜ್ ಮಾಡಿದ್ವಿ. ಅದನ್ನೆಲ್ಲ ಮಾಡಿಬಿಟ್ಟು ನಾವು ಗದ್ದೆಗೆ ಬಂದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ಇದೇ ಮೊದಲು ನಾನು ಗದ್ದೆಗೆ ನನ್ನ ಮಗಳನ್ನ ಕರ್ಕೊಂಡು ಬಂದಿರೋದು. ಇದೇ ಫಸ್ಟ್ ಟೈಮು. ಅವಳಿಗೀಗ 1 ವರ್ಷ 6 ತಿಂಗಳಾಯಿತು. ಸೊ ಈಗ ನಾನು ಅವಳನ್ನ ಗದ್ದೆಗೆ ಕರ್ಕೊಂಡು ಬಂದಿದ್ದೀನಿ. ಗದ್ದೆಯಲ್ಲಿ ನಾಟಿ ಮಾಡೋರು ಮತ್ತು ಹೂಟಿ ಮಾಡೋರು ಅವರು ಇವರೆಲ್ಲ ಸೇರಿ ಒಂದು 15 ಜನ, ಮನೆಯವರೆಲ್ಲ ಸೇರಿ ಒಂದು 15 ಜನ ಇದ್ವಿ ನಾವು. ಸೊ 15 ಜನಕ್ಕೂ ಅಡುಗೆ ಮಾಡಿಟ್ಬಿಟ್ಟು ಗದ್ದೆಗೆ ಬಂದಿದ್ದೆ. ಸುಮ್ಮನೆ ನಾನು ಕೂಡ ನಾಟಿ ಮಾಡೋದನ್ನು ಕಲಿಯೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ. ಸೊ ಅವ್ರ ಜೊತೆ ನಾಟಿ ಮಾಡೋದಕ್ಕೆ ಇಳ್ಕೊಂಡೆ. ಬಟ್ ಅವರೆಲ್ಲ ಸಖತ್ ಫಾಸ್ಟಾಗಿ ಮಾಡ್ತಾರೆ. ಸೊ ಅವ್ರ ಜೊತೆ ನನಗೆ ಹೋಗೋದಕ್ಕಾಗಲ್ಲ ಅಂತ ನಾನೇ ಸಪ್ರೇಟಾಗಿ ಒಂದು ಲೈನ್ ಹಿಡ್ಕೊಂಡು ನಾಟಿ ಮಾಡ್ತಾ ಹೋದೆ. ಸೊ ಅವರೆಲ್ಲ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಹೇಳಿದರು. ಬಟ್ ರಿಯಲ್ ಆಗಿ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಡ್ತಾ ಇರೋದ್ರಿಂದ ಯಾರೂ ಚೆನ್ನಾಗಿಲ್ಲ ಅಂತ ಹೇಳಲಿಲ್ಲ. ಆಮೇಲೆ ಅವರೆಲ್ಲ ಆ ಗದ್ದೆನ ಬಿಟ್ಬಿಟ್ಟು ಮೇಲ್ಗದ್ದೆಗೆ ಹೋದರು. ಬಟ್ ನಾನು ಮಾತ್ರ ಅದೇ ಗದ್ದೆಯಲ್ಲೇ ನಡ್ತಾ ಇದ್ದೆ. ಫಸ್ಟ್ ಟೈಮ್ ಬಂದಿರೋರು ಯಾರು ಗದ್ದೆಗೆ ಹಾಗೆ ಹೋಗಬಾರ್ದು ಅಂತ ಹೇಳಿದರು ಅಂತ ನನ್ನ ತಮ್ಮನ ಹೆಂಡತಿ ಕೂಡ ನನ್ನ ಜೊತೆಗೆ ಒಂದು ಸ್ವಲ್ಪ ನಾಟಿ ಮಾಡಿದ್ಲು. ಆಮೇಲೆ ಈ ಅಂಚು ಮೇಲೆಲ್ಲ ಏಡಿಗಳು ತುಂಬ ಇತ್ತು, ಸಣ್ಣ ಏಡಿಗಳು. ನಾವು ಅದಕ್ಕೆ ಬೆಳ್ಳೇಡಿ ಅಂತ ಹೇಳ್ತೀವಿ. ಅದನ್ನು ಕೂಡ ತಿಂತಿದ್ರು ಅವಾಗ, ಬಟ್ ಈಗ ಯಾರೂ ತಿನ್ನಲ್ಲ ಅಂತ ಅನ್ಕೊತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಬೆಳ್ಳೇಡಿ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ ಅದು. ಬಟ್ ಅದು ಗದ್ದೆನಲ್ಲೇ ಇದ್ದರೆ ಇವತ್ತು ನಾಟಿ ಮಾಡಿದ್ರೆ ನಾಳೆ ಅಷ್ಟೊತ್ತಿಗೆ ಭತ್ತದ ಕುಡಿಗಳನ್ನೆಲ್ಲ ಕಟ್ ಮಾಡಿ ಹಾಕತ್ತೆ. ಅದಕ್ಕೋಸ್ಕರ ಅದಕ್ಕೂ ಕೂಡ ಔಷಧಿ ಹಾಕಬೇಕು. ಇವತ್ತೇ ಔಷಧಿ ಹಾಕಬೇಕು ಅಂತ ಮಾತಾಡ್ತಾ ಇದ್ರು. ಯಾವಾಗ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ನಮ್ಮದು ನಾಟಿ ಇವತ್ತು ಮುಗಿಯತ್ತೆ ಅಂತ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ಗದ್ದೆಗೆ ಬಂದಿದ್ವಿ. ನೋಡಿ ನನ್ನ ತಮ್ಮನ ಹೆಂಡತಿ ಕೂಡ ನಡ್ತಾ ಇದ್ದಾಳೆ. ಸೊ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ಬಂದಿದ್ವಿ. ಸೊ ಒಂದು 3:45-4 ಗಂಟೆಗಾಗಲೇ ನಮ್ಮದು ನಟ್ಟಿ ಮುಗ್ದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವರು ಏಡಿಗೋಸ್ಕರ ಔಷಧಿ ಹಾಕ್ಬಿಡೋಣ, ಇಲ್ಲ ಅಂತಂದರೆ
ನಾಟಿ ಎಲ್ಲ ಕಟ್ ಮಾಡಿ ಹಾಕತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಅವ್ರು ರೆಡಿ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ನಾನು ನಾಟಿ ಮಾಡ್ತಿರೋದಕ್ಕೆ ಅಂಚು ಮೇಲೆ ನಿಂತ್ಕೊಂಡು ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರು, ಹಂಗೆ ನಡಬೇಕು ಹಿಂಗೆ ನಡಬೇಕು ಅಂತ ಹೇಳಿ. ನಾನು ಅವ್ರು ಯಾರಿಗೂ ಹೇಳಿದ್ದನ್ನು ತಲೆ ಕೆಡಿಸ್ಕೊಂಡೆ ಸುಮ್ಮನೆ ನಡ್ತಾ ಇದ್ದೆ. ಒಂಥರ ತುಂಬ ಖುಷಿ ಆಯಿತು. ಇದೆ ನೋಡಿ ಏಡಿ ಔಷಧಿ, ಅದನ್ನು ಆ ಕ್ಯಾನ್ಗೆ ಮಿಕ್ಸ್ ಮಾಡಿಕೊಂಡು ಗದ್ದೆಗೆ ಆ ಸೈಡ್ ಈ ಸೈಡ್ ಅಂದರೆ 4 ಸೈಡು ಹಾಕ್ತಾ ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಯಾವತ್ತೂ ಹಾಕೋದು ನೋಡಲಿಲ್ಲ. ಹಾಕ್ತಾ ಹೋದರೆ ಏಡಿ ಸತ್ತೋಗುತ್ತೆ. ಸೊ ಅದರಿಂದ ನಾಟಿಗೇನು ತೊಂದರೆ ಆಗೋಲ್ಲ. ಸೊ ರೆಡಿ ಮಾಡಿಕೊಂಡು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಟ್ಟಿ ಕೂಡ ಮುಗೀತು. ಫುಲ್ ಎಂಜಾಯ್ ಮಾಡಿದ್ವಿ ನಾವು ನಮ್ಮ ನಾಟಿನಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲಾಸ್ಟಿಗೆ ನನ್ನ ಹಸ್ಬೆಂಡು ನಮ್ಮ ನಡೆ ಗದ್ದೆ ಕಡೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ.